ಎಲ್ಲರಿಗೂ ನಮಸ್ಕಾರ. ಜೂನ್ 29ನೇ ತಾರೀಕಿನಂದು ಕಾರ ಹುಣ್ಣಿಮೆಯ ದಿನ ಆದರೆ ಇರ್ತಕ್ಕಂಥದ್ದು. ಇದೇ ಒಂದು ಕಾರ ಹುಣ್ಣಿಮೆಯ ದಿನದಂದು ಈ 9 ರಾಶಿಗಳಿಗೆ ರಾಜಯೋಗ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಇದೀಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ, ಆ ಅದೃಷ್ಟವಂತ ರಾಶಿಗಳು ಯಾವುವು ಮತ್ತು ಅವರಿಗೆ ಈ ಕಾರ ಹುಣ್ಣಿಮೆಯ ಮೂಲಕ ಸಿಗ್ತಕ್ಕಂತಹ ಫಲಗಳೇನು, ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಜೂನ್ 29ನೇ ತಾರೀಕಿನಂದು ಕಾರ ಹುಣ್ಣಿಮೆಯ ಪ್ರಯುಕ್ತ ಈ 9 ರಾಶಿಯವರ ಜೀವನದಲ್ಲಿ ಭಾರಿ ಅದೃಷ್ಟ ರಾಜಯೋಗ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ನಂತರ ಈ ಕಾರ ಹುಣ್ಣಿಮೆಯ ದಿನದಂದು ಚಂದ್ರನು ತನ್ನ ಪೂರ್ಣ ಕಿರಣಗಳಿಂದ ಭೂಮಿಯನ್ನು ಆಶೀರ್ವದಿಸುತ್ತಾನೆ. ಇದರ ಮೂಲಕ ಈ 9 ರಾಶಿಯವರ ಜೀವನದಲ್ಲಿ ಭಾರಿ ಚೈತನ್ಯ, ಶುಭ ಕಾರ್ಯಗಳು ಆಗ್ತಕ್ಕಂತಹ ಯೋಗಗಳಾದ್ರೆ ಈ 9 ರಾಶಿಯವರ ಜೀವನದಲ್ಲಿ ಪ್ರಾಪ್ತಿಯಾಗ್ತಕ್ಕಂಥದ್ದು. ಕಾರ ಹುಣ್ಣಿಮೆಯ ದಿನದಂದು ಶುಕ್ರ ಯೋಗ ಮತ್ತು ಬ್ರಹ್ಮಯೋಗದ ಮೂಲಕ ಈ 9 ರಾಶಿಯವರ ಜೀವನದಲ್ಲಿ ಭಾರಿ ಬದಲಾವಣೆಯನ್ನು ನಾವು ಕಾಣಬಹುದಾಗಿರುತ್ತೆ. ಶುಕ್ರ ಯೋಗ ಅಂತಂದರೆ ಐಶ್ವರ್ಯ, ಸಂಪತ್ತು, ಸೌಂದರ್ಯ ಮತ್ತು ಆರ್ಥಿಕ ಯೋಗದ ಫಲಗಳಾದರೆ ನಿಮಗೆ ಸಿಗ್ತಕ್ಕಂಥದ್ದು. ಬ್ರಹ್ಮಯೋಗ ಅಂತಂದರೆ ಜ್ಞಾನ, ಯಶಸ್ಸು, ಗೌರವ ಮತ್ತು ಮಾನಸಿಕ ಶಕ್ತಿ ಹೆಚ್ಚಾಗ್ತಕ್ಕಂತಹ ಸಿದ್ಧಿಗಳಾದರೆ ನಿಮಗೆ ಸಿಗ್ತಕ್ಕಂಥದ್ದು. ಶುಕ್ರಯೋಗ ಮತ್ತು ಬ್ರಹ್ಮಯೋಗ ಫಲಗಳಾದರೆ ಸಿಗ್ತಕ್ಕಂಥದ್ದು ಪ್ರಾಪ್ತಿಯಾಗಲಿದೆ ಈ 9 ರಾಶಿಯವರ ಜೀವನದಲ್ಲಿ. ಹೌದು, ಈ ದಿನ ಮಾಡುವ ಪ್ರಾರ್ಥನೆ, ದೇವರ ಆರಾಧನೆ, ಸಂಕಲ್ಪಗಳು ಎಲ್ಲನೂ ಸಹ ಶೀಘ್ರವಾಗಿ ಫಲಗಳಾದರೆ ಸಿದ್ಧಿ ಮಾಡುತ್ತೆ. ಈ ದಿನ ಅಂತಂದರೆ ಕಾರ ಹುಣ್ಣಿಮೆಯ ದಿನದಂದು ಲಕ್ಷ್ಮೀ ನಾರಾಯಣರ ಪೂಜೆ ಮಾಡೋದ್ರ ಮೂಲಕ ಆರ್ಥಿಕ ಸಂಕಷ್ಟ ದೂರ ಆಗುತ್ತೆ. ಜೀವನದಲ್ಲಿ ಶಾಂತಿ, ನೆಮ್ಮದಿ ಹೆಚ್ಚಾಗ್ತಕ್ಕಂಥದ್ದು. ಈ ಸಮಯ ತುಂಬ ಶುಭ ಸಮಯ ಆಗಿರುತ್ತೆ. ಉದ್ಯೋಗದಲ್ಲಿ ಬಡ್ತಿಯನ್ನು ನೀವು ಕಾಣಬಹುದಾಗಿರುತ್ತೆ. ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೀತಕ್ಕಂತಹ ಯೋಗ ಆದರೆ ಇರ್ತಕ್ಕಂಥದ್ದು. ನಂತರ ಅನಿರೀಕ್ಷಿತ ಲಾಭವನ್ನು ನೀವು ಗಳಿಸಬಹುದಾಗಿರುತ್ತೆ. ಇದು ಶಕ್ತಿಶಾಲಿ ಹುಣ್ಣಿಮೆಯ ಪ್ರಭಾವದಿಂದ. ಹಾಗಿದ್ರೆ ಬನ್ನಿ, ಈಗ ಆ 9 ರಾಶಿಗಳು ಯಾವುವು, ಆ ರಾಶಿಗಳಿಗೆ ಸಿಗ್ತಕ್ಕಂತಹ ಫಲಗಳನ್ನು ತಿಳ್ಕೊತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಕಾರ ಹುಣ್ಣಿಮೆಯ ಪ್ರಯುಕ್ತ ಭಾರಿ ಲಾಭದಾಯಕವಾಗಿರುತ್ತೆ. ನಂತರ ಜೀವನದಲ್ಲಿ ಚೈತನ್ಯವನ್ನು ನೀವು ಕಾಣಬಹುದಾಗಿರುತ್ತೆ. ಈ ಹಿಂದೆ ನಿಂತು ಹೋಗಿರ್ತಕ್ಕಂತಹ ಕೆಲಸಗಳು ಇದೀಗ ಪೂರ್ಣವಾಗಿ ಮುಕ್ತಾಯ ಆಗ್ತಕ್ಕಂಥದ್ದು. ಉದ್ಯೋಗದಲ್ಲಿ ಬಡ್ತಿಯನ್ನು ನೀವು ಕಾಣಬಹುದಾಗಿರುತ್ತೆ. ಮೇಲಾಧಿಕಾರಿಗಳಿಂದ ಮೆಚ್ಚುಗೆಯ ಮಾತುಗಳನ್ನು ನೀವು ಕೇಳಬಹುದಾಗಿರುತ್ತೆ. ನಂತರ ಹಣಕಾಸಿನಲ್ಲಿ ಹೆಚ್ಚಿನ ಬದಲಾವಣೆಯಾದರೆ ಆಗ್ತಕ್ಕಂಥದ್ದು. ಹಳೆಯ ಸಾಲಗಳೆಲ್ಲ ತೀರಿ ಹೋಗ್ತಕ್ಕಂಥದ್ದು. ಸಂತೋಷ ಹೆಚ್ಚಾಗುತ್ತೆ. ನೀವು ನಿಮ್ಮ ಕುಟುಂಬದಲ್ಲಿ ಸಂತೋಷವನ್ನು ಪಡಬಹುದಾಗಿರುತ್ತೆ. ಮನೆ ಅಥವಾ ವಾಹನ ಖರೀದಿ ಮಾಡ್ತಕ್ಕಂತಹ ಯೋಗ ನಿಮ್ಮದಾಗ್ತಕ್ಕಂಥದ್ದು. ಜೀವನದಲ್ಲಿ ಯಶಸ್ಸನ್ನು ನೀವು ಕಾಣಬಹುದಾಗಿರುತ್ತೆ. ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಬಹುದಾಗಿರುತ್ತೆ. ಜೀವನದಲ್ಲಿ ಸಂತೋಷ, ನೆಮ್ಮದಿಯಾದರೆ ಇರ್ತಕ್ಕಂಥದ್ದು. ಹಿರಿಯರ ಆಶೀರ್ವಾದ ಸಹ ನಿಮಗೆ ಸಿಗ್ತಕ್ಕಂಥದ್ದು. ನಂತರ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಪ್ರೋತ್ಸಾಹ ಆದರೆ ಸಿಗ್ತಕ್ಕಂಥದ್ದು. ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ಇದು ಶುಭ ಸಮಯ ಆಗಿರುತ್ತೆ. ವೃಷಭ ರಾಶಿಯವರಿಗೆ ಜೀವನದಲ್ಲಿ ಧನಲಾಭ ಪ್ರಾಪ್ತಿಯಾಗಲಿದೆ. ಹಣ ಬರ್ತಕ್ಕಂತಹ ದಾರಿಗಳು ನಿಮ್ಮ ಜೀವನದಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ಹೂಡಿಕೆಯಿಂದ ಧನಲಾಭ ಪ್ರಾಪ್ತಿಯಾಗಲಿದೆ. ನಂತರ ಹೊಸ ಒಪ್ಪಂದಗಳಾದರೆ ನಿಮಗೆ ಸಿಗ್ತಕ್ಕಂಥದ್ದು. ಈ ಹಿಂದೆ ನೀವು ಕೆಲಸ ಮಾಡ್ತಿದ್ರೆ ಕೆಲಸದಲ್ಲಿ ವೇತನ ಆದರೆ ಹೆಚ್ಚಾಗ್ತಕ್ಕಂಥದ್ದು, ಸಂಬಳ ಏರಿಕೆಯಾಗ್ತಕ್ಕಂಥದ್ದು. ಕುಟುಂಬದಲ್ಲಿ ಸಂತೋಷ ಆದರೆ ಸಿದ್ಧಿ ಆಗ್ತಕ್ಕಂಥದ್ದು. ನಂತರ ವಿವಾಹ ಯೋಗ ಆದರೆ ನಿಮ್ಮನ್ನು ಒಲಿದು ಬರ್ತಕ್ಕಂಥದ್ದು. ಹೊಸ ಬೆಳಕಾದರೆ ನೀವು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿರುತ್ತೆ. ಆರೋಗ್ಯದಲ್ಲಿ ಸುಧಾರಣೆಯಾಗಲಿದೆ. ನಂತರ ಅಷ್ಟೈಶ್ವರ್ಯಗಳು ಸಹ ಪ್ರಾಪ್ತಿಯಾಗ್ತಕ್ಕಂಥದ್ದು. ನಂತರ ಮಿಥುನ ರಾಶಿ. ಮಿಥುನ ರಾಶಿಯವರೇ ಕೀರ್ತಿಯ ಸಮಯ ಆಗಿರುತ್ತೆ. ಯಾವುದೇ ಕೆಲಸದಲ್ಲಿ ನೀವು ಜಯವನ್ನು ಸಾಧಿಸ್ತಕ್ಕಂತಹ ಅವಕಾಶ ಆದರೆ ಇರ್ತಕ್ಕಂಥದ್ದು. ನಂತರ ನೀವು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳನ್ನು ನೋಡಬಹುದಾಗಿರುತ್ತೆ. ಯಶಸ್ಸು ನಿಮ್ಮದಾಗ್ತಕ್ಕಂಥದ್ದು. ಉದ್ಯೋಗ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು.
ವ್ಯಾಪಾರದಲ್ಲಿ ಲಾಭವನ್ನು ನೀವು ಕಾಣಬಹುದಾಗಿರುತ್ತೆ. ಕುಟುಂಬದಲ್ಲಿ ಸಂತೋಷ, ನೆಮ್ಮದಿ ಹೆಚ್ಚಾಗ್ತಕ್ಕಂಥದ್ದು. ಹಣಕಾಸಿನ ಪರಿಸ್ಥಿತಿ ಬದಲಾಗ್ತಕ್ಕಂಥದ್ದು. ಬಂಧು ಮಿತ್ರರ ಸಹಕಾರ ಆದರೆ ನಿಮಗೆ ಸಿಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಆದರೆ ಸಿಗ್ತಕ್ಕಂಥದ್ದು. ನಂತರ ಸಿಂಹರಾಶಿ. ಸಿಂಹರಾಶಿಯವರು ನಿಮಗೆ ಜೀವನದಲ್ಲಿ ಖುಷಿ, ಸಂತೋಷ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ವಿಶೇಷ ಫಲಗಳಾದರೆ ನಿಮಗೆ ಸಿದ್ಧಿ ಆಗ್ತಕ್ಕಂಥದ್ದು. ನೀವು ಕೆಲಸ ಮಾಡುವ ಜಾಗದಲ್ಲಿ, ಓಡಾಡುವ ಜಾಗದಲ್ಲಿ ಗೌರವ ಆದರೆ ಸಿಗ್ತಕ್ಕಂಥದ್ದು. ಆರ್ಥಿಕವಾಗಿ ಬಲಿಷ್ಠ ಆಗ್ತೀರಾ. ವ್ಯಾಪಾರದಲ್ಲಿ ಲಾಭವನ್ನು ಕಾಣ್ಬೋದಾಗಿರುತ್ತೆ. ಜೀವನದಲ್ಲಿ ಯಶಸ್ಸು ಸಿದ್ಧಿ ಆಗ್ತಕ್ಕಂಥದ್ದು. ಕುಟುಂಬದಲ್ಲಿ ಸಂತೋಷ, ಹಿರಿಯರ ಆಶೀರ್ವಾದ ಆದರೆ ನಿಮಗೆ ಸಿಗ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸುಧಾರಣೆಯನ್ನು ನೀವು ಕಾಣಬಹುದಾಗಿರುತ್ತೆ. ಆತ್ಮವಿಶ್ವಾಸ ಹೆಚ್ಚಾಗ್ತಕ್ಕಂಥದ್ದು. ರಾಜಯೋಗ ಪ್ರಾಪ್ತಿಯಾಗತ್ತೆ. ನಂತರ ತುಲಾರಾಶಿ. ತುಲಾರಾಶಿಯವರಿಗೆ ಜೀವನದಲ್ಲಿ ಯಶಸ್ಸನ್ನು ನೀವು ಕಾಣ್ತೀರಾ. ಅಪೂರ್ಣವಾಗಿರ್ತಕ್ಕಂತಹ ಕೆಲಸ ಇದೀಗ ಪೂರ್ಣ ಆಗ್ತಕ್ಕಂಥದ್ದು. ಉದ್ಯೋಗ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ನೀವು ಕೆಲಸ ಮಾಡ್ತಿದ್ರೆ ನಿಮ್ಮ ಸಂಬಳ ಹೆಚ್ಚಾಗ್ತಕ್ಕಂಥದ್ದು. ಹೊಸ ಜವಾಬ್ದಾರಿಗಳು ನಿಮಗೆ ಸಿಗ್ತಕ್ಕಂಥದ್ದು. ವ್ಯಾಪಾರದಲ್ಲಿ ಲಾಭವನ್ನು ಕಾಣ್ತೀರಾ. ಹಣ ಬರ್ತಕ್ಕಂಥ ದಾರಿಗಳು ನಿಮ್ಮ ಜೀವನದಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ಸಾಲ ಇದ್ದರೆ ಸಾಲ ಎಲ್ಲ ಈಗ ತೀರಿ ಹೋಗ್ತಕ್ಕಂಥದ್ದು. ಭೂಮಿ, ವಾಹನ ಖರೀದಿ ಮಾಡ್ತಕ್ಕಂತಹ ಯೋಗ ನಿಮ್ಮದಾಗ್ತಕ್ಕಂಥದ್ದು. ಹೂಡಿಕೆ ಮಾಡಿರ್ತಕ್ಕಂತಹ ಹಣದಿಂದ ಇದೀಗ ಹೆಚ್ಚಿನ ಲಾಭವನ್ನು ನೀವು ಗಳಿಸಬಹುದಾಗಿರುತ್ತೆ. ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ಹೆಚ್ಚಾಗ್ತಕ್ಕಂಥದ್ದು. ವಿವಾಹ ಯೋಗ ಆದರೆ ನಿಮಗೆ ಸಿದ್ಧಿ ಆಗ್ತಕ್ಕಂಥದ್ದು. ಬುದ್ಧಿ ಮತ್ತು ಏಕಾಗ್ರತೆ ಹೆಚ್ಚಾಗ್ತಕ್ಕಂಥದ್ದು ವಿದ್ಯಾರ್ಥಿಗಳಲ್ಲಿ. ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಬಹುದಾಗಿರುತ್ತೆ. ಜೀವನದಲ್ಲಿ ಶುಭ ಫಲಗಳಾದರೆ ನಿಮಗೆ ಸಿದ್ಧಿ ಆಗ್ತಕ್ಕಂಥದ್ದು. ನಂತರ ಧನುರಾಶಿ. ಧನುರಾಶಿಯವರು ಅಭಿವೃದ್ಧಿ ಜೀವನದಲ್ಲಿ ಕಾಣಬಹುದಾಗಿರುತ್ತೆ. ಶುಭ ಫಲಗಳ ಸಿಗ್ತಕ್ಕಂಥದ್ದು. ಸಕಾರಾತ್ಮಕ ಬದಲಾವಣೆಯನ್ನು ನೀವು ಕಾಣಬಹುದಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಹೊಸ ಉದ್ಯೋಗ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ವ್ಯಾಪಾರದಲ್ಲಿ ಲಾಭವನ್ನು ನೀವು ಕಾಣಬಹುದಾಗಿರುತ್ತೆ. ಇಷ್ಟು ದಿನ ಪಟ್ಟಂತಹ ಕಷ್ಟಕ್ಕೆ ಇದೀಗ ಪ್ರತಿಫಲ ಆದರೆ ಸಿಗ್ತಕ್ಕಂಥದ್ದು. ಹಣ ಬರ್ತಕ್ಕಂತಹ ದಾರಿಗಳು ನಿಮ್ಮ ಜೀವನದಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ನಿಮ್ಮ ಜೀವನದಲ್ಲಿರ್ತಕ್ಕಂಥ ಸಮಸ್ಯೆಗಳೆಲ್ಲ ದೂರ ಆಗ್ತಕ್ಕಂಥದ್ದು. ಯೋಜನೆಗಳಲ್ಲಿ ಯಶಸ್ಸನ್ನು ನೀವು ಕಾಣಬಹುದಾಗಿರುತ್ತೆ. ಕುಟುಂಬದಲ್ಲೂ ಸಹ ಯಶಸ್ಸಾದರೆ ನಿಮಗೆ ಸಿಗ್ತಕ್ಕಂಥದ್ದು. ಮಕ್ಕಳಿಂದ ಸಂತಸ ಸುದ್ದಿಯನ್ನು ನೀವು ಕೇಳಬಹುದಾಗಿರುತ್ತೆ. ಹಿರಿಯರ ಆಶೀರ್ವಾದ ಆದರೆ ಸಿಗ್ತಕ್ಕಂಥದ್ದು. ನಂತರ ಮಕರ ರಾಶಿ. ಮಕರ ರಾಶಿಯವರು ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದಾಗಿರುತ್ತೆ. ನಿಮಗೆ ಅದೃಷ್ಟದ ಸಮಯ ಆಗಿರುತ್ತೆ. ನಂತರ ಹೊಸ ಅಧ್ಯಾಯ ಆದರೆ ಈಗ ನಿಮ್ಮ ಜೀವನದಲ್ಲಿ ಶುರುವಾಗಿರ್ತಕ್ಕಂಥದ್ದು. ಇಷ್ಟು ದಿನ ಪಟ್ಟಂತಹ ಕಷ್ಟಕ್ಕೆ ಇದೀಗ ಪ್ರತಿಫಲ ಆದರೆ ಸಿಗ್ತಕ್ಕಂಥದ್ದು. ನಂತರ ಕೆಲಸ ಮಾಡುವವರಿಗೆ ಸಂಬಳ ಏರಿಕೆಯಾಗ್ತಕ್ಕಂಥದ್ದು. ಹೊಸ ಹೂಡಿಕೆಯಿಂದ ಲಾಭದಾಯಕವಾಗಿರುತ್ತೆ ನಿಮಗೆ. ನಂತರ ಸಾಲ ಎಲ್ಲ ಮುಕ್ತಾಯ ಆಗ್ತಕ್ಕಂಥದ್ದು. ಭೂಮಿ, ವಾಹನ ಖರೀದಿ ಮಾಡ್ತಕ್ಕಂತಹ ಯೋಗ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥದ್ದು. ಕುಟುಂಬದಲ್ಲಿ ಸಂತೋಷವನ್ನು ನೀವು ಕಾಣಬಹುದಾಗಿರುತ್ತೆ. ಕಾರ್ಯಗಳೆಲ್ಲ ಯಶಸ್ವಿಯಾಗಿರುತ್ತೆ. ನಂತರ ಕುಂಭರಾಶಿ. ಕುಂಭರಾಶಿಯವರು ನೀವು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದಾಗಿರುತ್ತೆ. ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಹಣಕಾಸಿನಲ್ಲಿ ಲಾಭವನ್ನು ನೀವು ಕಾಣಬಹುದಾಗಿರುತ್ತೆ. ಜೀವನದಲ್ಲಿ ಗೌರವವಾದರೆ ನಿಮಗೆ ಸಿಗ್ತಕ್ಕಂಥದ್ದು. ವ್ಯಾಪಾರದಲ್ಲಿ ಲಾಭವನ್ನು ನೀವು ಕಾಣಬಹುದಾಗಿರುತ್ತೆ. ಯೋಜನೆಗಳೆಲ್ಲ ಯಶಸ್ಸಾಗತ್ತೆ. ನಂತರ ಧನಲಾಭ ಪ್ರಾಪ್ತಿಯಾಗ್ತಕ್ಕಂಥದ್ದು. ನಿಮ್ಮ ಜೀವನದಲ್ಲಿ ಹಣ ಬರ್ತಕ್ಕಂಥ ದಾರಿಗಳು ಹೆಚ್ಚಾಗ್ತಕ್ಕಂಥದ್ದು. ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಲಿದೆ. ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗಲಿದೆ. ಬಂಧು ಮಿತ್ರರ ಸಹಕಾರ ನಿಮಗೆ ಸಿಗ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸುಧಾರಣೆಯಾಗ್ತಕ್ಕಂಥದ್ದು. ನಂತರ ಮಾನಸಿಕ ಶಾಂತಿ ಹೆಚ್ಚಾಗ್ತಕ್ಕಂಥದ್ದು. ನಂತರ ಮೀನರಾಶಿ. ಮೀನರಾಶಿಯವರಿಗೆ ಜೀವನದಲ್ಲಿ ಸಂಪತ್ತು ಹೆಚ್ಚಾಗ್ತಕ್ಕಂಥದ್ದು. ಶುಭ ಸಮಯ ಆದರೆ ಶುರುವಾಗಿರ್ತಕ್ಕಂಥದ್ದು. ಉದ್ಯೋಗದಲ್ಲಿ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಯಶಸ್ಸಾದರೆ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ವ್ಯಾಪಾರದಲ್ಲಿ ಲಾಭವನ್ನು ನೀವು ಕಾಣಬಹುದಾಗಿರುತ್ತೆ. ಆರ್ಥಿಕ ಲಾಭ ಹೆಚ್ಚಾಗ್ತಕ್ಕಂಥದ್ದು. ಸಾಲಗಳೆಲ್ಲ ತೀರಿ ಹೋಗ್ತಕ್ಕಂಥದ್ದು. ಆಸ್ತಿ, ಮನೆ ಖರೀದಿ ಮಾಡ್ತಕ್ಕಂತಹ ಯೋಗ ನಿಮ್ಮದಾಗ್ತಕ್ಕಂಥದ್ದು. ಕುಟುಂಬದಲ್ಲಿ ಸಂತೋಷ ಆದರೆ ಹೆಚ್ಚಾಗುತ್ತೆ. ವಿವಾಹ ಯೋಗನೂ ಸಹ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಹಿರಿಯರ ಆಶೀರ್ವಾದ ಆದರೆ ನಿಮಗೆ ಸಿಗ್ತಕ್ಕಂಥದ್ದು. ಇದು ಈ 9 ರಾಶಿಗಳಿಗೆ ಸಿಗ್ತಕ್ಕಂತಹ ಫಲ ಆಗಿರುತ್ತೆ ಕಾರ ಹುಣ್ಣಿಮೆಯ ದಿನದಿಂದ.
ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.